ಆಯ್ದ 1,000 ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡುತ್ತಿರುವ ಶಿಕ್ಷಣ ಇಲಾಖೆಯ ವಿರುದ್ಧ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆಯನ್ನ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿದರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಮತ್ತು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಎಲ್ಕೆಜಿ ಯುಕೆಜಿ ಪ್ರಾರಂಭಿಸುವುದು ಬೇಡ, ಅಂಗನವಾಡಿ ಕೇಂದ್ರದಲ್ಲಿಯೇ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಲ್ಲದೆ ನಮ್ಮ ಹಕ್ಕು ಕಿತ್ತು ಬೇರೆಯವರಿಗೆ ನೀಡುತ್ತಿದ್ದೀರಿ ಎಂದು ಆಕ್ರೋಶವನ್ನ ಈ ಸಂದರ್ಭದಲ್ಲಿ ಹೊರಹಾಕಿದ್ದು ಕಂಡುಬಂತು. ಏಳು ಜಿಲ್ಲೆಗಳಲ್ಲಿ ಇವತ್ತು KKRDP ಮುಖಾಂತರ ಶಿಕ್ಷಣ ಆಯುಕ್ತರು 1,008 ಪ್ರೈಮರಿ ಸ್ಕೂಲ್ಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು ಮತ್ತು SDMC ಮುಖಾಂತರ ಸೆಕೆಂಡ್ ಇಯರ್ ಆದವರನ್ನ SDMC ಮುಖಾಂತರ ಅತಿಥಿ ಶಿಕ್ಷಕರಂತ ನೇಮಕ ಮಾಡಬೇಕಂತೇಳಿ ಇವತ್ತು ಆದೇಶ ಹೊರಡಿಸಿದ್ದಾರೆ. ನಾವು 3ನೇ ತಾರೀಕಿಗೆ KKRDP ಮುಂದೆ 7 ಜಿಲ್ಲೆಗಳಿಂದ ಸುಮಾರು 7-8 ಸಾವಿರ ಜನ ನಾವು ಹೋರಾಟ ಮಾಡಿದ್ವಿ. ಅವತ್ತೇ ರಾತ್ರಿ ಆಯುಕ್ತರು ಇದು ಆದೇಶವನ್ನು ತಟಸ್ಥಗೊಳಿಸ್ತೀವಂತಂದು ಹೇಳಿ ಇವತ್ತು ನಮಗೆ 12ನೇ ತಾರೀಕಿಗೆ ಮಾತುಕತೆ ಕರೆದಿದ್ದಾರೆ. ಆದರೆ ಮಾತುಕತೆ ಕರೆಯೋಕ್ಕಿಂತ ಮುಂಚೆನೆ 11ನೇ ತಾರೀಕಿಗೆ ಮತ್ತೆ ಆದೇಶವನ್ನು ಮಾಡಿದ್ದಾರೆ. ಏನು ಆದೇಶ ಅಂದರೆ LKGಗೆ 4 ವರ್ಷದ ಮಕ್ಕಳು, UKGಗೆ 5 ವರ್ಷದ ಮಕ್ಕಳು, ಒಂದು ಸ್ಕೂಲಿಗೆ 30 ಮಕ್ಕಳನ್ನ ನೇಮಕ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ. ಇವತ್ತು ಇಡೀ ದೇಶದಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲೂ ಕೂಡ 49 ವರ್ಷದಿಂದ ICD ಸ್ಕೀಮಿನಲ್ಲಿ ಇವತ್ತು ಕರ್ನಾಟಕ ಸರ್ಕಾರನು ಕೂಡ SEP ಮುಖಾಂತರ ನಾವು 10ರಿಂದ 1.5 ತನ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಅಂಗನವಾಡಿ ಮಕ್ಕಳನ್ನ ಇವರು ತಗೊಂಡ್ರು ಅಂತಂದ್ರ 49 ವರ್ಷದಿಂದ ಇದ್ದಂತ ಈ ಸ್ಕೀಮನ್ನ ಇವತ್ತು ಸರ್ಕಾರ ವೀಕ್ ಮಾಡಲಿಕ್ಕೆ ಹೊರಟದ. ನಮ್ಮಲ್ಲಿ ಕೂಡ ಕಾರ್ಯಕರ್ತೆಯರು ಇವತ್ತು ಸರ್ವಿಸ್ ಮಾಡಿದವರಿದ್ದಾರೆ ಮತ್ತು ಸೆಕೆಂಡ್ ಇಯರ್ ಆದಂಥವರು ಸಾವಿರಾರು ಜನ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ಡಿಗ್ರಿ ಆದವ್ರನ್ನು 600-700 ಜನ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲೇ LKG UKG ಮಾಡಬೇಕು, ನಡೆಸಬೇಕು ಅಂತೇಳಿ ಇವತ್ತು ನಾವು ಉಪನಿರ್ದೇಶಕರ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು 17ನೇ ತಾರೀಕಿಗೆ ಸೋಮವಾರದಿಂದ ಈ ಜಿಲ್ಲೆ ಮಿನಿಸ್ಟರ್ ಆದಂಥ ಶರಣ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಮತ್ತು KKRDP ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರ ಮನೆ ಎದುರುಗಡೆ ಹೋರಾಟ ಮಾಡ್ತೀವಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇದನ್ನ ವಾಪಸ್ ಆರ್ಡರ್ ಆಗೋ ತನಕ ನಾವು ಹೋರಾಟ ಮಾಡಂಗಿಲ್ಲ. ಇವತ್ತು ನಮ್ಮ ಹೋರಾಟ ನಿಲ್ಸಂಗಿಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ. ಮತ್ತು ಮಹಿಳಾ ಮಕ್ಕಳ ಮಿನಿಸ್ಟ್ರು ಮತ್ತು ಡೈರೆಕ್ಟ್ರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಕೂಡ ಇದ್ರ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾ ಇಲ್ಲ. ಯಾಕಂತಂದ್ರೆ ಅವರು ಇವತ್ತು ಫುಡ್ಡು, ಮೊಟ್ಟೆ, ಅಪಾಯಿಂಟ್ಮೆಂಟು, ರಿಟೈರ್ಡು ಇದರಲ್ಲೇನೆ ಅವರು ಟ್ರಾನ್ಸ್ಫರ್ ಇದರಲ್ಲೇ ಬಿಜಿ ಆಗಿದ್ದಾರೆ. ಅವರು ಕೂಡ ಈ ಸರ್ಕಾರಕ್ಕೆ ಒತ್ತಡ ಹಾಕಬೇಕು. ನಮ್ಮ ಮಹಿಳಾ ಮಕ್ಕಳ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ಮಾತಾಡಬೇಕಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಈ ಆದೇಶವನ್ನು ವಾಪಸ್ ಆಗೋ ತನಕ ಹೋರಾಟ ನಾವು ಮುಂದುವರಿಸ್ತೀವಿ. ಶಾಂತಾ ಎನ್ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿದ್ದಾರೆ? ದಯವಿಟ್ಟು ನಾನು ಕರ್ನಾಟಕ ರಾಜ್ಯದ ಮಾಧ್ಯಮ ಮಿತ್ರರಿಗೆ ವಿನಂತಿಯನ್ನು ಮಾಡ್ತೀನಿ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿಗೆ ಮೊದಲು ಅವರು ಈ ವಿಷಯದಲ್ಲಿ ಪ್ರಶ್ನಿಸಬೇಕು. ಅಂಗನವಾಡಿಗಳನ್ನು ಸಂಪೂರ್ಣ ನಾಶ ಮಾಡಿ ಅಂಗನವಾಡಿ ತಾಯಂದಿರನ್ನ ಮನೆಗೆ ಕಳಿಸಿ ಇವರು ನಮ್ಮ ಮಕ್ಕಳನ್ನು ಉದ್ಧಾರ ಮಾಡ್ತಿದ್ದೀವಿ ಅಂತ ಹೇಳತ್ತಾರಲ್ಲ, ಇದರಲ್ಲಿ ಭಾಳ ದೊಡ್ಡ ಮಟ್ಟದ ಮೋಸ ಅದ, ಷಡ್ಯಂತ್ರ ಅದ.
ಇವತ್ತು KKRDB ಮೀಟಿಂಗು ಬೆಂಗಳೂರಿನಲ್ಲಿ ನಡೀಲತ್ತದ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಅದ್ರೊಳಗೆ ಇದಾರ, ನಮ್ಮ ಭಾಗದ ಶಾಸಕರುಗಳು ಸಹಿತ ಇದಾರ. ನಾವು ಆಗ್ರಹ ಮಾಡ್ತೀವಿ, ಅಂಗನವಾಡಿ ತಾಯಂದಿರನ್ನ, ಅಂಗನವಾಡಿ ಮಕ್ಕಳನ್ನ ಉಳಿಸಿ ಇವರು ಶಿಕ್ಷಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಏನು ಬೇಕೋ ಆ ಕೆಲಸವನ್ನ ಮಾಡಬೇಕು. ಅದನ್ನು ಬಿಟ್ಟು ಅಂಗನವಾಡಿಗಳನ್ನು ನಾಶ ಮಾಡೋದು ಅಂತ ಹೇಳಿದ್ರೆ ಅದು ನಮ್ಮ ಭಾಗದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಒಂದು ಅಡ್ಡಿಯನ್ನು ಉಂಟು ಮಾಡ್ದಂಗ. ಇದು ಇಡೀ ರಾಜ್ಯಕ್ಕೆ ಅವರು ಅಪ್ಲೈ ಮಾಡ್ತಾರೆ, ಕೇವಲ KKRDB ಅಲ್ಲ. 1008 ಶಾಲೆಗಳನ್ನು ಪ್ರಾಥಮಿಕ ಪ್ರಾಯೋಗಿಕ ಭಾಗವಾಗಿ ಅವರು ನಮ್ಮ ಭಾಗದಲ್ಲಿ ಆರಂಭ ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಇಡೀ ರಾಜ್ಯ ತುಂಬ ಆರಂಭ ಮಾಡ್ತೀವಿ ಅಂತ ಹೇಳ್ಯಾರ. ಇದು ಒಂದು ಅರ್ಥದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನದನ್ನು ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ. ಅಂದ್ರೆ BJP ಏನು ಹಿಂದೆ ಶಿಕ್ಷಣ ನೀತಿ ತಂದಿತ್ತು ಅದನ್ನು ಇವರು ಜಾರಿ ಮಾಡಲಿಕ್ಕೆ ಹೊಂಟಾರ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಜೊತೆಗೆ ನಮ್ಮ ಅಂಗನವಾಡಿಯಲ್ಲಿ PU ಓದ್ದವರು, ಡಿಗ್ರಿ ಓದ್ದವರು, PG ಓದ್ದವರು ದೊಡ್ಡ ಮಟ್ಟದಲ್ಲಿ ಅಲ್ಲ, SLC ತನ ಓದ್ದವರು ದೊಡ್ಡ ಮಟ್ಟದಲ್ಲಿ ಅಲ್ಲ. ಅಂಗನವಾಡಿ ಸೆಂಟ್ರನ್ನು ಬಲಪಡಿಸಬೇಕು, ಅಂಗನವಾಡಿಗೆ ಹೆಚ್ಚಿನ ಬಜೆಟ್ ಅನ್ನು ಕೊಡಬೇಕು, ಅಂಗನವಾಡಿ ತಾಯಂದರಿಗೆ ಟ್ರೈನಿಂಗ್ ಅನ್ನು ಮಾಡಬೇಕು. ಇವರ ಮೂಲಕ ಅವರು ನಮ್ಮ ಮಕ್ಕಳಿಗೆ ಹೆಚ್ಚಿನ ಎಜುಕೇಶನ್ ಕೊಡೋ ದಿಕ್ಕಿನಲ್ಲಿ ಕ್ರಮ ತಗೊಳ್ಬೇಕು. ಇದನ್ನು ಮುರಿದು ಮತ್ತೊಂದನ್ನು ಕಟ್ತೀವಿ ಅಂತ ಹೇಳಿದ್ರೆ ಇದು ಸರ್ಕಾರದ ಅವೈಜ್ಞಾನಿಕ, ಅತಾರ್ಕಿಕ ಮತ್ತು ಅಭಿವೃದ್ಧಿಯ ವಿರೋಧಿಯಾದಂಥ ನೀತಿ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಹಿಳಾ ಸಬಲೀಕರಣ ಮಾಡ್ಲಿಕ್ಕೆ ಅವ್ರು ಹೊಂಟಿಲ್ಲ. ನಾವು ಕಮಿಷನರ್ ನಮಗೆ ಮೊನ್ನೆ ದಿನ ಮೀಟಿಂಗ್ ಕರೆದಾಗ ಅವ್ರ ಜೊತೆಗೆ ಮಾತಾಡಿದ್ದೀವಿ, ಸರ್ಕಾರ ಜೊತೆಗೆ ನಾವು ಮಾತಾಡಿದ್ದೀವಿ. ಕೆಲವು IAS ಆಫೀಸರ್ಗಳು ಈ ಭಾಗದ ಎಜುಕೇಶನ್ ರಿಸಲ್ಟ್ ಬಹಳ ಚಂದ ಬರಬೇಕು ಅಂದ್ರೆ ಏನು ಬರಬೇಕು ಅನ್ನೋ ಸಲುವಾಗಿ ಇವರು ಅದನ್ನೊಂದು ಪ್ರಯೋಗದ ಭಾಗವಾಗಿ ಇಟ್ಟಾರ. ಇದರಲ್ಲಿ ಮಹಿಳೆಯರ ಸಬಲೀಕರಣ ಇಲ್ಲ, ಅದರ ಬದಲಿಗೆ ಅಂಗನವಾಡಿಯ ಮಹಿಳೆಯರನ್ನ ಮನೆ ಕಳಿಸುವಂತ ಷಡ್ಯಂತ್ರ ಅದ. ಮತ್ತು ಮಕ್ಕಳ ಅಭಿವೃದ್ಧಿ ಇಲ್ಲ, LKG UKG ಅಂತ ಇಂಗ್ಲೀಷಲ್ಲಿ ಕಲಿಸ್ತಾರಂತ. ಕನ್ನಡ ಭಾಷೆಯನ್ನ ನೀವು ಮಕ್ಕಳಿಗೆ ಸಮರ್ಥವಾಗಿ ಗ್ರಹಿಸೋದು, ಕಲಿಸೋದು, ಮಾತಾಡೋದು, ಅದರಲ್ಲಿ ಅವರು ಅಭಿವೃದ್ಧಿ ಆಗಲಿಕ್ಕೆ ಅವರು ಕ್ರಮ ತಗೊಳ್ಬೇಕೇ ವಿನ ಇನ್ಯಾವುದೋ ಮ್ಯಾಲಿಂದ ಹೇರಿ ಮಕ್ಕಳನ್ನ ಏನೋ ಜಾಣ ಮಾಡಿಬಿಡ್ತೀವಿ ಅನ್ನೋದು ಅವರ ತಿಳುವಳಿಕೆಯ ತಪ್ಪು ತಿಳುವಳಿಕೆ. ಇದನ್ನೊಂದು ವೈಜ್ಞಾನಿಕವಾಗಿ ಮತ್ತು ನಿಜವಾಗ್ಲೂ ಶಿಕ್ಷಣ ತಜ್ಞರ ಜೊತೆಗೆ ಅವರು ಚರ್ಚೆಯನ್ನು ಮಾಡಬೇಕಾಗಿತ್ತು. ಹಾಗೆ ಮಾಡಿಲ್ಲ. IAS ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಅವರು ಈ ಕೆಲಸಕ್ಕೆ ಇಳಿದಾರ. ಇದು ಸರಿಯಾದ ಕ್ರಮ ಅಲ್ಲ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು. ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷ ಬಜೆಟನ್ನು ಕೊಟ್ಟು ಅವರಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಈಗಾಗಲೇ ಅಂಗನವಾಡಿ ಸೆಂಟರ್ಗಳಲ್ಲಿ ಅದ್ಭುತವಾದಂಥ ಪ್ರಯೋಗಗಳನ್ನ ಮಾಡ್ಲತ್ತಾರೆ. ಮಕ್ಕಳು ಆಟಗಳ ಕಲಿಯೋದು, ಹಾಡುಗಳ ಕಲಿಯೋದು, ವಿಷಯಗಳನ್ನು ಗ್ರಹಿಸೋದು, ಬೇರೆ ಬೇರೆ ವಸ್ತುಗಳನ್ನ ಗ್ರಹಿಸೋದು, ಹೊಸದನ್ನು ಕ್ರಿಯೇಟ್ ಮಾಡೋದು, ಅನೇಕ ಪ್ರಯೋಗಗಳು ಮಾಡ್ಲತ್ತಾರ. ನಾವು ಕಮಿಷನರ್ಗೆ ಅದನ್ನು ತೋರಿಸಿದ್ದೀವಿ, ನಮ್ಮ ಹೆಣ್ಮಕ್ಳು ಹೆಂಗೆ ಕಲಿಸ್ತಾ ಇದ್ದಾರಂತ. ಅವರೇ ನೋಡಿ ಖುಷಿಪಟ್ಟರು. ಹೌದಲ್ಲ, ಇಷ್ಟೆಲ್ಲ ಅದಲ್ಲ ಅಂದ್ರೆ ಹಂಗಿದ್ರೆ ಯಾಕೆ ನೀವು ಬೇರೆ ಸಾಲಿ ತೆಗಿತೀವಿ? ಅಲ್ಲಿ ಬಲಪಡಿಸುವಂಗೆ ಅಲ್ಲಿ ಬಲಪಡಿಸ್ರಿ. ಅಲ್ಲಿ ಈಗಾಗಲೇ 16,000 ಟೀಚರ್ಸ್ಗಳು ಕೊರತೆ ಅದ ನಮ್ಮ ಭಾಗದಲ್ಲಿ, ಅದನ್ನು ತುಂಬ್ರಿ. ಬಿಲ್ಡಿಂಗ್ಗಳು ಬಿದ್ದು ಹೋಗ್ಲತ್ತವ, ಕಟ್ಟಿಸ್ರಿ. ನಮ್ಮ ಮಕ್ಕಳಿಗೆ ಆಟ ಓಟ ಪಾಠ ಏನನ್ನೂ ಇಲ್ಲ, ಅದನ್ನು ಮಾಡ್ರಿ. ಅಲ್ಲಿ ಹೋಗುವಂಥ ಟೀಚರ್ಸ್ಗಳು ನಿಜವಾಗ್ಲೂ ಕರೆಕ್ಟಾಗಿ ಕಲಿಸ್ಲಿಕ್ಕೆ ನೀವು ಹಚ್ಚಿರಿ. ಅದನ್ನು ಬಲಪಡಿಸ್ಲಿಕ್ಕೆ ಒಂದು ಪ್ರತ್ಯೇಕವಾದ ಸಬ್ಜೆಕ್ಟ್ ಅದ. ನೀವು ಅಂಗನವಾಡಿಗಳನ್ನು ನಾಶ ಮಾಡಿ ಅಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ LKG UKG ಮಾಡ್ತೀವಿ ಅನ್ನೋದೇ ಅತ್ಯಂತ ಅತಾರ್ಕಿಕ. ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನಾವು ಕೊಡ್ತೀವಿ, ಅಂಗನವಾಡಿಯವರಿಗೆ ನೀವು ಟ್ರೈನಿಂಗ್ ಕೊಡ್ರಿ. ಅತ್ಯಂತ ಪ್ರೀತಿಯಿಂದ ಆ ಮಕ್ಕಳನ್ನ ನಮ್ಮವರು ಕಲಿಸ್ತಾರೆ, ಎಲ್ಲ ಭಾಷೆಯೂ ಕಲಿಸ್ತಾರೆ. ನಮ್ಮ ಹೋರಾಟ ಖಂಡಿತ ಇದು ಮುಂದುವರಿತದೆ ಅಂತ ಈಗಾಗಲೇ CITU ಮೂಲಕ ಹೇಳಿದಾರ. ಜನವಾದಿ ಮಹಿಳಾ ಸಂಘಟನೆ ನಾವು ಬೆಂಬಲವನ್ನ ಮಾಡಿದ್ದೀವಿ. ಸೊ ಈ ಹೋರಾಟ ನೋಡ್ರಿ, ಇವತ್ತು ಜಗತ್ತಿನಲ್ಲಿ ಹೋರಾಟದ ಮೂಲಕವೇ ದುಡಿಯುವ ವರ್ಗದ ಜನ ಗೆಲ್ಲುವಂತ ಒಂದು ವಿಜಯದ ದಿನ ಇದು. ಇವತ್ತು ಚೆಗುವೇರಾ ಹುಟ್ಟಿದ ದಿನ. ಚೆಗುವೇರಾ ಕ್ಯೂಬಾಕ್ಕೆ ಕ್ರಾಂತಿಯನ್ನು ಮಾಡಿ ದುಡಿಯುವ ಜನತೆಗೆ ನ್ಯಾಯ ಕೊಡಿಸಿದ ದಿನ. ಜಗತ್ತಿನಲ್ಲಿ ಹೋರಾಟದ ಮೂಲಕ ಮಾತ್ರ ನ್ಯಾಯ ಪಡ್ಕೊಂಡಿದ್ದೀವಿ. ಇವ್ರು ಯಾರೋ ಇದ್ದವರ, ಗೆದ್ದವರ, ಕದ್ದವರ ಗುಲಾಮಗಿರಿ ಮಾಡುವ ಮೂಲಕ ಜನತೆಗೆ ನ್ಯಾಯವನ್ನು ಸಿಕ್ಕಿಲ್ಲ ಅನ್ನೋದು ಪ್ರೂವ್ ಆಗಿದ ದಿನ. ಹಾಗಾಗಿ CITU ಹೋರಾಟವನ್ನು ನಂಬಿಕೊಂಡಿದೆ. ಹೋರಾಟದ ಮೂಲಕ ಖಂಡಿತ ಗೆಲ್ತೀವಿ. ಜನವಾದಿ ಮಹಿಳಾ ಸಂಘಟನೆ ಬೆಂಬಲವನ್ನು ಕೊಡ್ತದೆ.